ಇನ್ನು ಲಾಹೋರ್ನಲ್ಲಿ ಡ್ರೋನ್ಗಳ ಸುರಿಮಳೆಗೈಲಾಗಿದೆ. ಡ್ರೋನ್ ಮೂಲಕ ಲಾಹೋರ್ನಲ್ಲಿ ಭಾರೀ ದಾಳಿಯನ್ನ ನಡೆಸಲಾಗಿರುವಂಥದ್ದು. ಡ್ರೋನ್ ಮೂಲಕ ಈ ದಾಳಿ ನಡೆಸಿದ್ದಾರೆ. ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಗೆ ಹಾನಿಯಾಗಿದೆ. ಲಾಹೋರ್ನಲ್ಲಿ ನಡೆದಂತಹ ಡ್ರೋನ್ ದಾಳಿಯ ಪರಿಣಾಮ ಪಾಕಿಸ್ತಾನದ ಕ್ಷಿಪಣಿಗಳನ್ನ ಧ್ವಂಸ ಮಾಡುವಂತಹ ಕೆಲಸ. ಡ್ರೋನ್ ಮೂಲಕ ಲಾಹೋರ್ನಲ್ಲಿ ಭಾರೀ ದಾಳಿ ಮುಂದುವರೆದಿದೆ. ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆ ಏನಿದೆ ಅದನ್ನ ಹಾನಿಗೊಳಿಸುವಂತಹ ಪ್ರಯತ್ನವನ್ನ ಭಾರತೀಯ ಸೇನೆ ನಡೆಸ್ತಾ ಇದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ವ್ಯವಸ್ಥೆಗೆ ದೊಡ್ಡ ಮಟ್ಟಕ್ಕೆ ಹಾನಿಯಾಗಿದೆ. ಲಾಹೋರ್ನಲ್ಲಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ದೊಡ್ಡ ರೀತಿಯಾದಂತಹ ದಾಳಿಯನ್ನು ನಡೆಸಲಿಕ್ಕೆ ಪ್ರಯತ್ನವನ್ನು ನಡೆಸಿದೆ. ಅದನ್ನು ವಿಫಲಗೊಳಿಸುವಂತಹ ಮಗದೊಂದು ಪ್ರಯತ್ನವನ್ನು ಈ ಕಡೆ ಭಾರತೀಯ ಸೇನೆ ಕೂಡ ನಡೆಸಿದೆ. ಆ ಮೂಲಕವಾಗಿ ಡ್ರೋನ್ ದಾಳಿಯಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಯನ್ನ ಹಾನಿಗೊಳಿಸಿದೆ. ಇದು ದೊಡ್ಡ ಮಟ್ಟಿಗಿನ ಹಾನಿ ಅಂತಲೂ ಕೂಡ ಈಗ ತಿಳಿದು ಬರ್ತಾ ಇದೆ. ಅದರ ಇಂಪ್ಯಾಕ್ಟ್ ಏನು ಅನ್ನೋದನ್ನ ನೋಡಬೇಕು. HQ-9 ಕ್ಷಿಪಣಿ ಲಾಂಚರ್ ಮೇಲೆ ಡ್ರೋನ್ ದಾಳಿಯನ್ನು ನಡೆಸಲಾಗಿದೆ. ಪಾಕಿಸ್ತಾನ ಕ್ಷಿಪಣಿಗಳನ್ನು ಹಾರಿಸ್ತಾ ಇದೆ ಆಗಿಂದಾಗೆ. ಸೊ ಈ ದಾಳಿ ಏನಿದೆ ಅದನ್ನು ಮೊಟಕುಗೊಳಿಸುವಂಥದ್ದು, ಅದನ್ನು ಧ್ವಂಸಗೊಳಿಸುವಂತಹ ಆಪರೇಷನ್ ಅನ್ನು ಭಾರತೀಯ ಸೇನೆ ಕೂಡ ಮುಂದುವರೆಸಿದೆ. ಪರಿಣಾಮ ಡ್ರೋನ್ಗಳ ಮೂಲಕವಾಗಿಯೇ ಈ ಒಂದು ದಾಳಿಯನ್ನು ನಿಯಂತ್ರಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದ್ದು. ನೋಡಿ ಅಲ್ಲಿ ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆ ಯಾವ ರೀತಿಯಾಗಿ ಹಾನಿಗೊಂಡಿದೆ ಅಂತ. ಮೊದಲೇದಾಗಿ ಅವರು ಕ್ಷಿಪಣಿ ದಾಳಿಯನ್ನು ನಡೆಸಿದ್ದಾರೆ ಲಾಹೋರ್ನಲ್ಲಿ. ಅದರ ಪರಿಣಾಮ ಅಲ್ಲಿ ವಾತಾವರಣ ಬಿಗುವಾಗಿದೆ. ಸದ್ಯ ಭಾರತೀಯ ಸೇನೆ ಕೂಡ ಈ ಪರಿಸ್ಥಿತಿಯನ್ನು ನಿಯಂತ್ರಿಸಲಿಕ್ಕೆ ಮತ್ತು ಪಾಕಿಸ್ತಾನದ ಕ್ಷಿಪಣಿಗಳನ್ನು ಧ್ವಂಸಗೊಳಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಪ್ರತಿರೋಧವನ್ನು ಮಾಡಿರುವಂತಹ ಪರಿಣಾಮ ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆ ಏನಿದೆ ಅದು ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನುವಂತಹ ವರದಿಗಳು ಲಭ್ಯವಾಗ್ತಾ ಇದೆ. ಅಲ್ಲಿ ಜನ ಇದನ್ನು ಗಂಭೀರವಾಗಿ ಗಮನಿಸ್ತಾ ಇದ್ದಾರೆ. ಆ ದೃಶ್ಯವನ್ನು ಕೂಡ ನೋಡ್ತಾ ಇದ್ರಿ. ಲಾಹೋರ್ನಲ್ಲಿ ಡ್ರೋನ್ಗಳ ಸುರಿಮಳೆಯ ಪರಿಸ್ಥಿತಿ ಹೇಗಿದೆ ಅನ್ನೋದರ ಸಣ್ಣದೊಂದು ಝಲಕ್. ಪಾಕಿಸ್ತಾನ ಕ್ಷಿಪಣಿಗಳ ದಾಳಿಯನ್ನು ನಡೆಸ್ತಾ ಇದೆ. ಅದು ಲಾಹೋರ್ನಲ್ಲಾಗಿರಬಹುದು, ಇತರೆ ನಗರಗಳ ಮೇಲಿರಬಹುದು. ಸೊ ಇದನ್ನು ನಿಯಂತ್ರಿಸುವ ಕೆಲಸವನ್ನು ಕೂಡ ಭಾರತೀಯ ಸೇನೆ ಮುಂದುವರೆಸಿದೆ.